ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಸಂಕ್ರಾಂತಿ ಹಬ್ಬ ಇನ್ನೇನು ಬರ್ತಾ ಇದೆ. 15ನೇ ತಾರೀಕು ಸಂಕ್ರಾಂತಿ ಹಬ್ಬ. ಪ್ರತಿ ವರ್ಷ ಹಬ್ಬ ಬಂತು ಅಂದರೆ ಕನ್ನಡ ಚಿತ್ರರಂಗಕ್ಕೆ ಅಲ್ಲ, ಯಾವುದೇ ಚಿತ್ರರಂಗಕ್ಕಾದರೂ ಕೂಡ ಒಂದು ಸುಗ್ಗಿ ಸಂಭ್ರಮ. ಇಡೀ ಚಿತ್ರರಂಗಕ್ಕೆ ಸಂಕ್ರಾಂತಿ ಹಬ್ಬದಲ್ಲಿ ಸುಗ್ಗಿ ಸಂಭ್ರಮ. ಸಂಕ್ರಾಂತಿ ಹಬ್ಬನ ಯಾವ ಥರ ಜನ ತುಂಬ ಇಷ್ಟಪಟ್ಟು ತುಂಬ ಖುಷಿಯಿಂದ ಆಚರಣೆ ಮಾಡ್ತಾರೋ, ಸಾಲು ಸಾಲು ರಜೆಗಳಿರುತ್ತೆ, ಅದನ್ನೆಲ್ಲ ಹೆಂಗೆ ಎಂಜಾಯ್ ಮಾಡ್ತಾರೋ, ಅದೇ ತರಹ ಕನ್ನಡ ಚಿತ್ರರಂಗಕ್ಕೆ ಕೂಡ ಇದೊಂದು ಸುಗ್ಗಿಯ ಕಾಲ ಅಂತಲೇ ಹೇಳಬೇಕು. ಭಾರತದ ಯಾವುದೇ ಚಿತ್ರರಂಗ ಆದರೂ ಕೂಡ ಈ ತರಹದ ಸಾಲು ಸಾಲು ರಜೆಗಳಿರುವ ಸಮಯವನ್ನು ಉಪಯೋಗಿಸ್ಕೊಳ್ತವೆ ಅನ್ನೋದಕ್ಕೆ ಈ ಹಿಂದೆ ಸಾಕಷ್ಟು ಸಿನಿಮಾಗಳು, ಸಾಕಷ್ಟು ವರ್ಷದ ಸಂಕ್ರಾಂತಿ ಹಬ್ಬಗಳು ಉದಾಹರಣೆಯಾಗಿ ನಿಲ್ಲುತ್ತೆ. ಆದರೆ ಈ ವರ್ಷ ಕನ್ನಡ ಚಿತ್ರರಂಗದ ಮಟ್ಟಿಗೆ ಸಂಕ್ರಾಂತಿ ಹಬ್ಬ ಸಿಕ್ಕಾಪಟ್ಟೆ ಕಹಿಯಾಗಿದೆ ಅಂತಲೇ ಹೇಳಬೇಕು ಅಂತ ಅನ್ಕೋತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಈ ವರ್ಷದ ಸಂಕ್ರಾಂತಿಗೆ ಕನ್ನಡ ಚಿತ್ರರಂಗದಿಂದ ಒಂದೇ ಒಂದು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇಲ್ಲ ಅನ್ನೋದೇ ನಮಗೆ ನಿಜವಾಗ್ಲೂ ಬೇಸರದ ಸಂಗತಿ. ಯಾಕೆ? ಕನ್ನಡದಲ್ಲಿ ಹೀರೋಗಳಿಲ್ವಾ? ಕನ್ನಡದಲ್ಲಿ ನಿರ್ದೇಶಕರುಗಳಿಲ್ವಾ? ಕನ್ನಡದಲ್ಲಿ ನಿರ್ಮಾಪಕರುಗಳಿಲ್ವಾ? ಕನ್ನಡದಲ್ಲಿ ಕಂಟೆಂಟ್ನ ಕೊರತೆ ಇದೆಯಾ? ಯಾವುದೂ ಇಲ್ಲ. ಎಲ್ಲರೂ ಇದ್ದಾರೆ. ಒಳ್ಳೆ ಒಳ್ಳೆ ನಟರಿದ್ದಾರೆ, ಒಳ್ಳೆ ಒಳ್ಳೆ ನಿರ್ಮಾಣ ಸಂಸ್ಥೆಗಳಿದೆ, ಒಳ್ಳೆ ಒಳ್ಳೆ ಕತೆ ಬರೆಯೋ ರೈಟರ್ಗಳಿದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಆದರೂ ಕೂಡ ಕನ್ನಡದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಒಂದೇ ಒಂದು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇಲ್ಲ. 15ನೇ ತಾರೀಕು ಸೋಮವಾರ ರಜಾ ಇದೆ. ಅದರ ಹಿಂದಿನ ದಿನ ಭಾನುವಾರ 14 ರಜಾ. ಶನಿವಾರ ಹೆಂಗಿದ್ರು ವೀಕೆಂಡು ಗುಂಗಲ್ ಇಡ್ತಾರೆ ಎಲ್ಲರೂ. ಅದಾದ್ಮೇಲೆ ಶುಕ್ರವಾರ ಸಿನಿಮಾ ರಿಲೀಸ್ ಮಾಡಿದ್ರೆ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ 4 ಡೇಸ್ ಸಾಲು ಸಾಲು ರಜೆಗಳಿರುತ್ತೆ. ಇಂಥ ಸಮಯದಲ್ಲಿ ಚಿತ್ರರಂಗದಲ್ಲಿ ಒಳ್ಳೆ ಒಳ್ಳೆ ನಟರ ಸಿನಿಮಾಗಳು, ದೊಡ್ಡ ದೊಡ್ಡ ಬಜೆಟ್ನ ಸಿನಿಮಾಗಳು ಅಥವಾ ಕನ್ನಡದ ಯಾವುದೇ ಸಿನಿಮಾಗಳು ಬಂದರೆ ಕನ್ನಡ ಥಿಯೇಟ್ರ್ಗಳು ಉಳ್ಕೊಳ್ಳುತ್ತೆ, ಥಿಯೇಟ್ರ್ ಮಾಲೀಕರು ಉಳ್ಕೋತಾರೆ. ಆ್ಯಂಡ್ ದೆನ್ ಕನ್ನಡದ ಆಡಿಯನ್ಸು ಕನ್ನಡ ಸಿನಿಮಾ ಬಿಟ್ಟು ಬೇರೆ ಭಾಷೆಯ ಸಿನಿಮಾಗಳನ್ನು ನೋಡೋದನ್ನು ಕಮ್ಮಿ ಮಾಡ್ತಾರೆ. ಆದರೆ ಇಲ್ಲಿ ಆಗ್ತಾ ಇರೋದೇನು? ಸಾಲು ಸಾಲು ರಜೆಗಳಿದೆ, ಯಾರು ಮನೇಲಿರಲ್ಲ. ಕೆಲವರು ಟ್ರಿಪ್ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರು ಸಿನಿಮಾ ನೋಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋರು ಏನು ಮಾಡ್ತಾರೆ, ಸಂಕ್ರಾಂತಿ ಹಬ್ಬದಲ್ಲಿ ಯಾವ ಭಾಷೆಯ ಬೇರೆ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅಂತ ವೇಟ್ ಮಾಡ್ತಾ ಇರ್ತಾರೆ. ಒಂದಷ್ಟು ಪರಭಾಷಾ ಸಿನಿಮಾಗಳು ರಿಲೀಸ್ ಆಗುತ್ತೆ, ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗುತ್ತೆ. ಅವಾಗ ಏನಾಗ್ತಾರೆ ಜನ? ಕನ್ನಡ ಸಿನಿಮಾ ರಿಲೀಸ್ ಆಗಿಲ್ಲ, ಇವ್ರಿಗೆ ಬೇರೆ ಆಪ್ಷನ್ ಇಲ್ಲ. ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಬೇರೆ ಬೇರೆ ಸಿನಿಮಾಗಳನ್ನು ನೋಡೋದಕ್ಕೆ ಥಿಯೇಟರ್ಗೆ ಹೋಗ್ತಾರೆ. ಇಫ್ ಇನ್ ಕೇಸ್ ಆ ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ಬೈಕೊಂಡು ಬರ್ತಾರೆ. ಇಫ್ ಇನ್ ಕೇಸ್ ಆ ಸಿನಿಮಾ ಇಷ್ಟ ಆಯಿತು ಅಂತಂದರೆ ಆ ಸಿನಿಮಾನ ಕನ್ನಡ ಸಿನಿಮಾಗಳ ಜೊತೆಗೆ ಕಂಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕ್ವಾಲಿಟಿ ವಿಚಾರದಲ್ಲಾಗಿರ್ಬೋದು, ಮೇಕಿಂಗ್ ವಿಚಾರದಲ್ಲಾಗಿರ್ಬೋದು, ಸ್ಟೋರಿ ವಿಚಾರದಲ್ಲಾಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಕಂಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಕನ್ನಡ ಸಿನಿಮಾಗಳಿಗಿಂತ ಪರಭಾಷಾ ಸಿನಿಮಾಗಳ ಮೇಲೆ ಕನ್ನಡಿಗರು ಒಲವನ್ನು ಬೆಳೆಸ್ಕೋತಾರೆ. ಇದು ಆಡಿಯನ್ಸ್ ತಪ್ಪಲ್ಲ, ಸಮ್ಟೈಮ್ಸ್ ಚಿತ್ರರಂಗದ ತಪ್ಪು ಕೂಡ ಇದರಲ್ಲಿ ಇರುತ್ತೆ ಅನ್ನೋದಕ್ಕೆ ಈ ಸಂಕ್ರಾಂತಿ ಹಬ್ಬನೇ ಸಾಕ್ಷಿ ಅಂತಲೇ ಹೇಳಬೇಕು. ಯಾಕೆಂದರೆ 15ನೇ ತಾರೀಕು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ವಾರ ಕನ್ನಡದ ಯಾವ ಚಿತ್ರನೂ ರಿಲೀಸ್ ಆಗ್ತಾ ಇಲ್ಲ. ಬನ್ನಿ ತೆಲುಗಿನ ವಿಚಾರಕ್ಕೆ ಬಂದರೆ, ತೆಲುಗಿನಲ್ಲಿ 4 ಸಿನಿಮಾಗಳು ಬರ್ತಾ ಇದೆ. ನಾಸಾಮಿ ರಂಗ ಅಕ್ಕಿನೇನಿ ನಾಗಾರ್ಜುನ ಅವ್ರದ್ದು, ಗುಂಟೂರು ಕಾರಂ ಮಹೇಶ್ ಬಾಬು ಅವ್ರದ್ದು, ಹನುಮಾನ್ ಬರ್ತಾ ಇದೆ, ವಿಕ್ಟರಿ ವೆಂಕಟೇಶ್ ಅವ್ರದ್ದು ಸೈಂಧವ್ ಬರ್ತಾ ಇದೆ. 4 ಕೂಡ ದೊಡ್ಡ ದೊಡ್ಡ ನಟರುಗಳ ಸಿನಿಮಾನೇ. ಆ ಎಲ್ಲ ಸಿನಿಮಾಗಳು ಕನ್ನಡದಲ್ಲಿ ರಿಲೀಸ್ ಆಗುತ್ತೆ. ಇನ್ನು ತಮಿಳಿನ ವಿಚಾರಕ್ಕೆ ಬಂದರೆ, ವಿಜಯ್ ಸೇತುಪತಿ ಹಾಗೂ ಕಟ್ರೀನಾ ಕೈಫ್ ಅಭಿನಯದ ಕ್ರಿಸ್ಮಸ್ ರಿಲೀಸ್ ಆಗ್ತಾ ಇದೆ. ಅದರ ಜೊತೆಗೆ ಕ್ಯಾಪ್ಟನ್ ಮಿಲ್ಲರ್, ಧನುಷ್ ಅಂಡ್ ಶಿವರಾಜ್ ಕುಮಾರ್ ಅಭಿನಯದ ಕ್ಯಾಪ್ಟನ್ ಮಿಲ್ಲರ್ ಕೂಡ ರಿಲೀಸ್ ಆಗ್ತಾ ಇದೆ. ಬೇರೆ ಭಾಷೆಯ ಚಿತ್ರಗಳು ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಹಾವಳಿ ಮಾಡೋದಕ್ಕೆ ರೆಡಿ ಆಗಿದೆ. ಆದರೆ ಕನ್ನಡ ಚಿತ್ರರಂಗದಿಂದ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಒಂದೇ ಒಂದು ಚಿತ್ರನೂ ಸಂಕ್ರಾಂತಿ ಹಬ್ಬವನ್ನು ಸವಿಯೋಕೆ ಬರ್ತಾ ಇಲ್ಲ. ಅದಾದಮೇಲೆ ನಾವೆಲ್ಲ ಕುತ್ಕೊಂಡು ಕ್ಯಾಮ್ರಾ ಮುಂದೆ ಬಡ್ಕೊಂತೀವಿ. ಕನ್ನಡ ಸಿನಿಮಾಗೆ ಜನ ಬರ್ತಾ ಇಲ್ಲ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ ಸಿಗ್ತಾ ಇಲ್ಲ. ಅರೆ, ಸಿನಿಮಾಗಳು ಮಾಡಿದ್ರೆ ತಾನೇ ಬರೋದು ಜನ ಥಿಯೇಟ್ರಿಗೆ. ಒಳ್ಳೆ ಒಳ್ಳೆ ಸಿನಿಮಾಗಳು ಬಂದರೆ ತಾನೇ ಜನ ಥಿಯೇಟ್ರಿಗೆ ಬರೋದು. ಒಂದು ಸಿನಿಮಾನು ಥಿಯೇಟ್ರಿಗೆ ಬಂದಿಲ್ಲ, ಬೇರೆ ಬೇರೆ ಭಾಷೆಯ ಸಿನಿಮಾಗಳೆಲ್ಲ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ ಅಂದಾಗ ಜನ ಏನು ಮಾಡ್ತಾರೆ? ಆ ಭಾಷೆಯ ಸಿನಿಮಾಗಳಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಕನ್ನಡ ಚಿತ್ರರಂಗ ಮೊದಲು ಅರಿತ್ಕೋಬೇಕು. ಇನ್ನು ಈ ತಿಂಗಳು ಅಂತಹ ದೊಡ್ಡ ಚಿತ್ರಗಳು ಯಾವುದೂ ಕೂಡ ಅನೌನ್ಸ್ ಆಗಿಲ್ಲ. 2 ಚಿತ್ರಗಳನ್ನು ಬಿಟ್ಟು ಚಿಕ್ಕಣ್ಣ ಅವರ ಅಭಿನಯದ ಉಪಾಧ್ಯಕ್ಷ ಚಿತ್ರ ಈ ತಿಂಗಳ ಅಂತ್ಯದಲ್ಲಿ ರಿಲೀಸ್ ಆಗುತ್ತೆ. ಅದರ ಜೊತೆಗೆ ದಿಗಂತ್ ಅಭಿನಯದ ಬ್ಯಾಚುಲರ್ ಪಾರ್ಟಿ ಚಿತ್ರ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಅದು ಬಿಟ್ಟರೆ ಮುಂದಿನ ತಿಂಗಳು ಬರೋಬ್ಬರಿ ಕನ್ನಡದಲ್ಲಿ 30 ಚಿತ್ರಗಳು ರಿಲೀಸ್ ಆಗೋಕ್ಕೆ ರೆಡಿ ಇದೆ. ಆದರೆ ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲ. ಸೊ ಈಗ ಏನು ಮಾಡೋಣ? ಕಾಟೇರ ಲಾಸ್ಟ್ ಡಿಸೆಂಬರಲ್ಲಿ ರಿಲೀಸ್ ಆಗಿದೆ, ಒಳ್ಳೆ ಕಲೆಕ್ಷನ್ ಮಾಡ್ತಾ ಇದೆ. ಇವತ್ತಿಗೂ ಕೂಡ ಥಿಯೇಟರ್ನಲ್ಲಿ 70%, 80% ಆಕ್ಯುಪೆನ್ಸಿ ಇದೆ. ಕನ್ನಡದಲ್ಲಿ ಸಂಕ್ರಾಂತಿಗೆ ಒಂದು ಸಿನಿಮಾನು ರಿಲೀಸ್ ಆಗ್ತಾ ಇಲ್ಲ. ಈ ಟೈಮ್ನಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ, ಮತ್ತೊಂದು ಸಲ ಕಾಟೇರ ನೋಡೋಣ.
ಸಂಕ್ರಾಂತಿ ಹಬ್ಬದಲ್ಲಿ ಯಾವುದೂ ಕನ್ನಡ ಸಿನಿಮಾ ಇಲ್ಲ ಅಂತ ಕನ್ನಡಿಗರು ಬೇಜಾರಾಗೋದು ಬೇಡ. ಎಲ್ಲರೂ ಒಂದ್ಸಲಿ ಕಾಟರ ನೋಡಿದ್ರಲ್ವಾ, ಮತ್ತೊಂದ್ಸಲಿ ಕಾಟರ ನೋಡೋದ್ರಲ್ಲಿ ತಪ್ಪೇ ಇಲ್ಲ. ನಮ್ಮ ಕನ್ನಡ ಸಿನಿಮಾಗೆ ಒಳ್ಳೆ ಗಳಿಕೆ ಆಗಲಿ, ಕನ್ನಡದ ನಿರ್ಮಾಪಕರು ಬದುಕಲಿ, ಕನ್ನಡದ ನಟರು ಬದುಕಲಿ, ಕನ್ನಡದ ನಟಿಯರು ಬದುಕಲಿ. ಇವರೆಲ್ಲರೂ ಬದುಕಿದ್ರೆ, ಈ ಥರ ಒಂದು ಪ್ರೊಡಕ್ಷನ್ ಸಂಸ್ಥೆಗೆ ಸಾಕಷ್ಟು ದುಡ್ಡಾದರೆ ಇದೇ ತರಹದ ಸಾಮಾಜಿಕ ಕಳಕಳಿ ಇರುವ ಸಿನಿಮಾಗಳು, ಮನರಂಜಿಸುವ ಸಿನಿಮಾಗಳನ್ನು ಆ ಪ್ರೊಡಕ್ಷನ್ ಹೌಸು ನಾಯಕ ನಾಯಕಿ ಸಿನಿಮಾದಲ್ಲಿ ನಟನೆ ಮಾಡಿದಂತಹ ಎಲ್ಲ ನಟರು ಕೊಡೋದಕ್ಕೆ ರೆಡಿ ಆಗ್ತಾರೆ. ಸೊ ಈ ಸಂಕ್ರಾಂತಿಗೆ ನಮ್ಮ ದುರಾದೃಷ್ಟಕ್ಕೆ ಕನ್ನಡದಲ್ಲಿ ಒಂದೇ ಒಂದು ಸಿಂಗಲ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇಲ್ಲ. ಸೊ ನಮ್ಮ ಮುಂದೆ ಇರುವ ಕಟ್ಟಕಡೆಯ ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ, ಕಾಟೇರ ಸಿನಿಮಾನ ಮತ್ತೊಂದ್ಸಲಿ ಸಂಕ್ರಾಂತಿ ಪ್ರಯುಕ್ತ ಎಲ್ಲ ನೋಡಿ ಮುಗಿಸ್ಬಿಡೋಣ ಅನ್ನೋದು ನನ್ನ ಮನವಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.